ಸಾಯಂಕಾಲ ಅಂದರೆ ಭಾರತ ದೇಶಕ್ಕೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ವಿಶ್ವ ಮಾನವರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರೊಂದು ಅದ್ಭುತವಾದಂತಹ ಒಂದು ಕೊಡುಗೆ ಅಂತ ಹೇಳಿದ್ರೆ ಸಂವಿಧಾನ. ಆ ಸಂವಿಧಾನವನ್ನು ಕೊಟ್ಟು ಇಡೀ ಭಾರತ ದೇಶದಲ್ಲಿರುವಂಥವ್ರು ಮಾತ್ರವಲ್ಲ, ವಿಶ್ವವೇ ಒಪ್ಪಂತ ಒಂದು ಧರ್ಮ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ನಾಯಕ, ಮಹಾನಾಯಕ, ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗತಿಸಿ 68 ವರ್ಷಗಳ ಕಾಲಯಾನದಲ್ಲಿ ಕಾಣಲಾರದಂಥ ಮತ್ತು ನೋಡಲಾರದಂತಹ ಜನಸ್ತೋಮವನ್ನು ಅವರು ಗತಿಸಿದ ನಂತರ ಕಾಣುವಂಥ ದಿನಗಳಂತ ನಾವು ಕಾಣ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಷ್ಟು ಸ್ಮರಿಸಿದ್ರೂ ಸಾಲದು. ಕಾರಣ ಏನಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗತಿಸಿದ ಕಾರಣದಿಂದ ಅವರು ಬಾಲ್ಯ ಜೀವನದಿಂದ ಅವರು ತನ್ನ ಯೌವನವನ್ನೆಲ್ಲ ಕಳೆದು ದೇಶ ವಿದೇಶಗಳಲ್ಲಿ ಉನ್ನತ ಮಟ್ಟದ ವ್ಯಾಸಂಗಗಳನ್ನು ಮಾಡಿ ನಮಗೆ ಆದಂಥ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟಂತಹ ಏಕೈಕ ನಾಯಕ, ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರ ಜೀವನದಲ್ಲಿ ಆಗಬಾರದಂತೆಲ್ಲ ಆಗಿದೆ. ಅವ್ರು ಕಳ್ಕೊಂಡಿರ್ತಕ್ಕಂಥ ತುಂಬ ಇದೆ. ಅವ್ರು ಕಳ್ಕೊಂಡಿರ್ತಕ್ಕಂಥ ಅವ್ರ ಬಾಲ್ಯ ಜೀವನದಲ್ಲಿ ಮತ್ತು ವಿವಾಹ ಜೀವನದಲ್ಲಿ ತನ್ನ ಮಡದಿಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಮತ್ತು ಪುಸ್ತಕಗಳಲ್ಲಿ ಓದಿರ್ತೀವಿ. ಜೊತೆಗೆ ಅವರ ಮಕ್ಕಳಲ್ಲಿ 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳ ಅಸನೇಗದಂಥ ಸಂದರ್ಭದಲ್ಲಿ ಸಹ ಅವರು ಎದೆಗುಂದದೆ ಈ ದೇಶಕ್ಕಾಗಿ, ಈ ದೇಶದ ಜನತೆಗಾಗಿ, ಈ ದೇಶದಲ್ಲಿರ್ತಕ್ಕಂಥ ಸಮಾನತೆಗಾಗಿ, ಈ ದೇಶದಲ್ಲಿರ್ತಕ್ಕಂಥ ಆಶ್ರಿತದ ಪೀಳಿಗೆ ನಿವಾರಿಸಲಿಕ್ಕಾಗಿ ಅವರು ವಿದೇಶಗಳಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥ ಮಹಾನಾಯಕ. ನಮ್ಮನ್ನು ಇಂಥ ಉತ್ತಮವಾದಂಥ ಬೆಳಕಿನಡೆಗೆ ಕೊಂಡೇ ಇರ್ತಕ್ಕಂಥ 3 ಜನ. ಅದು ಯಾರು ಅಂತ ಹೇಳಿದ್ರೆ, ಅಂಥ 3 ಜನ ಯಾರು ಅಂತ ಹೇಳಿದ್ರೆ, ತಥಾಗತ ಗೌತಮ ಬುದ್ಧ, 2ನೇದಾಗಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, 3ನೇದಾಗಿ ಈ ಹೋರಾಟಗಳನ್ನು ನಮಗೆಲ್ಲ ಬಿಟ್ಟು ಹೋದಂತಹ ಹಿರಿಯ ಹೋರಾಟಗಾರರು ಅಂತ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ.